ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನ್ ಮೆಡಿಸಿನ್ ಮಾರಾಟ ರಿಯಾಯಿತಿ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ದೇಶಾದ್ಯಂತ ಇವತ್ತು ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ಇವತ್ತು ರಾಜ್ಯದಲ್ಲಿ ಬಹುತೇಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗೋದು ಅನುಮಾನ. ಯಾಕೆ ಅಂತ ನೋಡ್ತಾ ಹೋದ್ರೆ KPRDO, KCDA ಈ ಸಂಘಟನೆಗಳಲ್ಲಿ ಗೊಂದಲ ಉಂಟಾಗಿ ಒಂದಿಷ್ಟು ಜಿಲ್ಲೆಗಳಲ್ಲಿ ಮೆಡಿಕಲ್ ಶಾಪ್ಗಳು ಓಪನ್ ಇರಲಿವೆ. ರಾಜ್ಯದಲ್ಲಿ ಇಂದು ಬಂದ್ ಆಗುತ್ವಾ ಮೆಡಿಕಲ್ ಶಾಪ್ಗಳು? ಮೆಡಿಕಲ್ಸ್ ಬಂದ್ ಬಗ್ಗೆ ಸಂಘಟನೆಯಲ್ಲೇ ಭಿನ್ನಾಭಿಪ್ರಾಯ. ಆನ್ಲೈನ್ ಮೆಡಿಸಿನ್ ಮಾರಾಟ ರಿಯಾಯಿತಿ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ದೇಶಾದ್ಯಂತ ಇಂದು ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ಇಂದು ರಾಜ್ಯದಲ್ಲಿ ಬಹುತೇಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗೋದು ಅನುಮಾನ ಆಗಿದೆ. ದೇಶವ್ಯಾಪಿ ಔಷಧ ಮಳಿಗೆಗೆ ಬಂದ್ಗೆ AIOCD ಕರೆ ನೀಡಿದ್ರೆ KPRDO ಸಂಘಟನೆ ಬಂದ್ಗೆ ಬೆಂಬಲ ನೀಡಿಲ್ಲ. KPRDO ಹಾಗೂ KCDA ಸಂಘಟನೆಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಎರಡು ಸಂಘಟನೆಗಳ ನಡುವೆ ಆಂತರಿಕ ಕಿತ್ತಾಟ ಶುರುವಾಗಿದ್ದು, ಬೆಂಗಳೂರು ನಗರದಲ್ಲಿ ಎಂದಿನಂತೆ ಬಹುತೇಕ ಮೆಡಿಕಲ್ ಶಾಪ್ಗಳು ತೆರೆಯಲಿವೆ. ಇಂದು ಸಾರ್ವಜನಿಕರಿಗೆ ಬಹುತೇಕ ಕಡೆ ಮೆಡಿಕಲ್ ಶಾಪ್ಗಳು ಲಭ್ಯವಿರಲಿವೆ. ಬೆಂಗಳೂರಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಔಷಧ ಮಳಿಗೆಗಳು ಓಪನ್ ಇರಲಿವೆ. ಹಾಗೆ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಆವರಣದಲ್ಲಿನ ಖಾಸಗಿ ಮೆಡಿಕಲ್ ಸ್ಟೋರ್ಗಳು, ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಮೆಡಿಕಲ್ ಶಾಪ್ಗಳು, ಜನೌಷಧಿ ಕೇಂದ್ರಗಳು, ಎಲ್ಲ ಅಪೋಲೋ ಶಾಪ್ಗಳು, ಮೆಡ್ಪ್ಲಸ್ ಶಾಪ್ಗಳು, ಆಸ್ಟರ್ ಮೆಡಿ ಶಾಪ್ಗಳು, KPRDO ಸಂಘಟನೆಯ ಖಾಸಗಿ ಮೆಡಿಕಲ್ ಶಾಪ್ಗಳು ಇಂದು ಓಪನ್ ಇರಲಿವೆ. ಬೆಂಗಳೂರಲ್ಲಿ ಸುಮಾರು 6,500 ವ್ಯಾಪಾರಿಗಳು ಸೇರಿದಂತೆ ರಾಜ್ಯದಲ್ಲಿ 26,000 ಮೆಡಿಕಲ್ ಶಾಪ್ಗಳು ಬಂದ್ ಆಗುವ ನಿರೀಕ್ಷೆ ಇದೆ. ಈ ಬಂದ್ನಲ್ಲಿ 12.5 ಲಕ್ಷಕ್ಕಿಂತ ಮೇಲ್ಪಟ್ಟು ಶಾಪ್ಗಳು, ಹೋಲ್ಸೇಲ್ಗಳು ಎಲ್ಲಾನು ಪಾಲ್ಗೊಳ್ತವೆ. ಮತ್ತು ಇದರಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಪಾಲ್ಗೊಳ್ತವೆ. 24 ಗಂಟೆ ಅಂದರೆ ರಾತ್ರಿ, ಇವತ್ತು ನೈಟ್ 12 ಗಂಟೆ 1 ನಿಮಿಷದಿಂದ ನೆಕ್ಸ್ಟ್ 12 ಗಂಟೆ ರಾತ್ರಿವರೆಗೂ 24 ಅವರು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ. ಔಷಧ ಮಾರಾಟಗಾರರ ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ನಿನ್ನೆ ರಾತ್ರಿ 12 ಗಂಟೆಯಿಂದ ಇಂದು ರಾತ್ರಿ 12 ಗಂಟೆವರೆಗೂ ಯಾವುದೇ ಔಷಧಿಗಳು ಸಿಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು 1,100 ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ಮೆಡಿಕಲ್ ಶಾಪ್ ಬಂದಿದ್ರೂ ಪರ್ಯಾಯ ವ್ಯವಸ್ಥೆಗೆ ಸೂಚನೆ. ಮೆಡಿಕಲ್ ಸ್ಟೋರ್ಗಳು ಬಂದಿದ್ರೂ ಪರ್ಯಾಯ ವ್ಯವಸ್ಥೆ ಬಗ್ಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಸಾರ್ವಜನಿಕರಿಗೆ ಅಗತ್ಯ ಔಷಧಗಳ ಪೂರೈಕೆಗೆ ಕೆಲವು ಮೆಡಿಕಲ್ಗಳು ಎಂದಿನಂತೆ ಕಾರ್ಯನಿರ್ವಹಣೆ ಮಾಡಲಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 38 ಅಪೋಲೋ ಫಾರ್ಮಸಿ ಸಂಸ್ಥೆಗಳು, 48 ಮೆಡ್ಪ್ಲಸ್ ಸಂಸ್ಥೆಗಳು, 130 ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಕಾರ್ಯಾಚರಣೆ ನಡೆಸಲಿವೆ. ಕೊಪ್ಪಳ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಇಂದು ಮೆಡಿಕಲ್ ಶಾಪ್ಗಳು ಓಪನ್ ಇರಲಿವೆ. ತುಮಕೂರು ಹಾಗೂ ಗದಗ ಜಿಲ್ಲೆಯಲ್ಲಿ ಇಂದಿನ ಬಂದ್ಗೆ ಔಷಧಿ ವ್ಯಾಪಾರ ಸಂಘ ಬೆಂಬಲ ನೀಡಿದೆ. ಸದ್ಯ ಇಂದಿನ ಮೆಡಿಕಲ್ಸ್ಗಳ ಬಂದ್ ಒಂದ್ ಕಡೆ ಗೊಂದಲದ ಗೂಡಾಗಿದೆ. ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿದ್ದು, ಇವತ್ತಿಂದ ಬಂದ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.